ದೇವುಡು ಅವರ ಮಹಾಬ್ರಾಹ್ಮಣ 30ನೇ ತರಂಗ. ಬರುತ್ತಾ ಆತನಿಗೆ ಇದೇ ಯೋಚನೆ ಹೆಚ್ಚಿತು. ಗೆಡ್ಡೆಗೆಣಸು ಹಣ್ಣುಗಳನ್ನು ಹೊರಗಿನಿಂದ ಸಂಗ್ರಹಿಸುವುದು ಬೇಡವಾಯಿತು. ನನ್ನಿಂದ ಯಾರಿಗೆ ತಾನೇ ಏಕೆ ಕಷ್ಟವಾಗಬೇಕು? ಏನೂ ತಿನ್ನದೆ ಕುಳಿತಲ್ಲಿಯೇ ಪ್ರಾಣಶಕ್ತಿಯನ್ನು ಉದ್ಬೋಧ ಮಾಡಿ ಹಸಿವನ್ನು ಹಸಿವೇ ತಿನ್ನುವಂತೆ ಹಸಿವು ಹುಟ್ಟಿದಲ್ಲಿಯೇ ಇಂಗಿಸಬಾರದೇಕೆ ಎನ್ನಿಸಿತು. ವಿಶ್ವಾಮಿತ್ರನು ಕುಳಿತನು. ಎಂದಿನಂತೆ ತನ್ನ ಧ್ಯಾನದಿಂದ ತನ್ನ ದೇಹದ ಕಣಕಣದಲ್ಲಿಯೂ ಪ್ರಾಣಶಕ್ತಿಯನ್ನು ತುಂಬಿದ್ದಾನೆ. ಮೈಯೆಲ್ಲ ಕಣ್ಣಾಗಿ ಆ ಶಕ್ತಿಯು ದೇಹದಿಂದ ಶ್ರಮಿಸಿ ಹೋಗದಂತೆ ನೋಡಿಕೊಳ್ಳುತ್ತಿದ್ದಾನೆ. ಧ್ಯಾನವೆತ್ತ ತಿರುಗಿದರೆ ಅಲ್ಲಿಯೇ ಕೇಂದ್ರವಾಗುತ್ತಿದೆಯೇ ಹೊರತು ನಿಜವಾದ ಕೇಂದ್ರವು ಯಾವುದೋ ಸಿಕ್ಕಲೇ ಒಲ್ಲದು. ಹೀಗೆಯೇ 1 ವಾರವಾಯಿತು. ವಿಶ್ವಾಮಿತ್ರನಿಗೆ ಹಸಿವು ನೀರಡಿಕೆಗಳ ಸಂಕಟವು ತಾನೇ ತಾನಾಗುತ್ತದೆ. ಆಗ ಪ್ರಾಣವನ್ನು ಬಂಧಿಸುತ್ತಾನೆ. ಹಸಿವು ನೀರಡಿಕೆ ನಿಲ್ಲುತ್ತದೆ. ಮತ್ತೆ ಪ್ರಾಣದ ಕಟ್ಟನ್ನು ಬಿಚ್ಚಿ ಪ್ರಾಣಶಕ್ತಿಯನ್ನು ಉಕ್ಕಿಸಿದರೆ ಹಸಿವು ನೀರಡಿಕೆಗಳು ಕಾಣಿಸಿಕೊಳ್ಳುತ್ತವೆ. ದೀಪವನ್ನು ಮೀಟಿ ದೊಡ್ಡದು ಮಾಡಿದಷ್ಟು ಬೆಳಕು ಹೆಚ್ಚು, ಅದರ ಜೊತೆಯಲ್ಲಿಯೇ ಕತ್ತಲೂ ಹೆಚ್ಚುವಂತೆ ಹಸಿವು ನೀರಡಿಕೆಗಳೂ ಬಲವಾಗುತ್ತಿವೆ. ಪ್ರಾಣವನ್ನು ಕಟ್ಟಿಹಾಕಬೇಕು ಅಥವಾ ಪ್ರಾಣಶಕ್ತಿಗೆ ಆಹಾರ ನೀರು ಒದಗಿಸಬೇಕು. ಇದು ದೊಡ್ಡ ಸಮಸ್ಯೆಯಾಗಿದೆ. ಕೊನೆಗೆ ವಿಶ್ವಾಮಿತ್ರನಿಗೆ ಒಂದು ಯೋಚನೆ ಹೊಳೆಯಿತು. ಎಲ್ಲವೂ ಬೆಳೆಯುವುದು ಇರುವುದು ಪ್ರಾಣಶಕ್ತಿಯಿಂದ. ಈ ಪ್ರಾಣಶಕ್ತಿಯನ್ನು ಒಂದು ಹಣ್ಣಿಗೋ ಗೆಡ್ಡೆಗೋ ತುಂಬೋಣ. ಹಾಗೆ ಶಕ್ತಿಪೂರ್ಣವಾದ ಆ ಫಲಮೂಲವನ್ನು ತಿಂದು ನೋಡೋಣ. ಆಗ ಏನಾದರೂ ಹಸಿವು ನೀರಡಿಕೆಗಳು ಇಲ್ಲವಾಗುವುವೇನೋ ಎನ್ನಿಸಿತು. ಕೂಡಲೇ ಹೋಗಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಬರುತ್ತಾ ದಾರಿಯಲ್ಲಿ ಆಗ ತಾನೇ ತನ್ನೆದುರಾಗಿ ಉದುರಿದ್ದ ಒಂದು ಹಣ್ಣು ತಂದು ತನ್ನ ಪ್ರಾಣಶಕ್ತಿಯನ್ನೇ ಅದಕ್ಕೆ ತುಂಬಿ ಅದನ್ನು ಸ್ವೀಕರಿಸಿದನು. ಪ್ರಾಣಶಕ್ತಿಯ ಹಾಹಾಕಾರ ತಪ್ಪಿತು. ಹಸಿವು ಅಡಗಿತು. ನೀರಡಿಕೆಯು ಇಂಗಿತು. ವಿಶ್ವಾಮಿತ್ರನಿಗೆ ಯೋಚನೆ ಬಲಿಯಿತು. ಹಾಗಾದರೆ ಪ್ರಾಣಕ್ಕೆ ಪ್ರಾಣವೇ ಆಹಾರವೇ? ಪ್ರಾಣವಲ್ಲದೆ ಇನ್ನೇನೂ ಪ್ರಾಣಕ್ಕೆ ಆಹಾರವಾಗಬಾರದೆ? ಹಾಗಾದರೆ ಈ ಪ್ರಾಣದ ಸ್ವರೂಪವೇನು? ಒಂದು ಕಡೆ ಅನ್ನವಾಗಿ, ಇನ್ನೊಂದು ಕಡೆ ಅನ್ನವನ್ನು ತಿನ್ನುವ ಅನ್ನಾದನಾಗಿ ಇರುವುದಾದರೆ ಪ್ರಾಣವು ಇಲ್ಲಿ ಇದೆ ಅಲ್ಲಿ ಇಲ್ಲ ಎನ್ನುವಂತಿಲ್ಲ. ಹಾಗಾದರೆ ಪ್ರಾಣವೊಂದೇ ಒಂದು ಲೋಕದಲ್ಲಿ ಎಲ್ಲಿಯೂ ಇರುವುದು ಇದೇ ಏನು? ಆಪೋದೇವಿಯರೂ ವಿಶ್ವೇದೇವರೂ ಹೇಳಿದ್ದ ಸೃಷ್ಟಿಯ ರಹಸ್ಯ. ಹಾಗಾದರೆ ಪ್ರಾಣವನ್ನು ಅರಿತವನು ಪ್ರಾಣವನ್ನು ಸೃಷ್ಟಿಸಬಲ್ಲವನಾಗಬೇಕು. ಇದುವರೆಗೆ ನಾನು ಹೋದ ಪ್ರಾಣವನ್ನು ತಂದಿದ್ದೇನೆ, ಇದ್ದ ಪ್ರಾಣವನ್ನು ಹೆಚ್ಚಿಸಿದ್ದೇನೆ. ಮತ್ತೊಂದು ಪ್ರಾಣವನ್ನೇ ಸೃಷ್ಟಿಸಬಾರದೇಕೆ? ಹೀಗೆ ನೂತನ ಸೃಷ್ಟಿಯನ್ನು ಆರಂಭಿಸಿದರೆ ತಪ್ಪೇನು? ವಿಶ್ವೇದೇವರುಗಳು ಅಂದು ಪಂಚಭೂತಗಳನ್ನು ಕಲೆ ಹಾಕಿ ಶರೀರವನ್ನು ಮಾಡುವುದನ್ನು ಹೇಳಿದ್ದಾರೆ. ಇಂದು ನಾನು ಪ್ರಾಣವನ್ನು ಪ್ರತ್ಯೇಕಿಸಬಲ್ಲನಾದರೆ ಅದು ನಿಜವಾಗಿಯೂ ವಿನೂತನ ಸೃಷ್ಟಿಯಾಯಿತು. ಆದರೆ ಅಂದು ಬ್ರಹ್ಮಣಸ್ಪತಿಯು ಹೆದರಿಸಿದರು. ಮಹರ್ಷಿಗಳಿಬ್ಬರೂ ರೇಗಿ ಸೃಷ್ಟಿಗೆ ಹೊರಟಿದ್ದೀರಿ, ಸೃಷ್ಟಿಯನ್ನೂ ಮಾಡುವಿರಿ, ಆದರೆ ಅದರಿಂದ ಆಗುವ ಅನರ್ಥವೇನು ಎಂಬುದನ್ನು ಗಮನಿಸಿದಿರಾ ಎಂದು ಕೇಳಿದರು. ಹಾಗೆ ಅನರ್ಥವಾದರೆ ಏನು ಅನರ್ಥವಾದೀತು? ಹೊಸದು ಹಳದನ್ನು ತಿಂದೀತು, ಕೊಂದೀತು, ಕೆಡಿಸಿತು. ಇಷ್ಟು ತಾನೇ. ಕೆಟ್ಟರೆ ಕೊಂದರೆ ತಿದ್ದಿಕೊಳ್ಳುವ ಬದುಕಿಸಿಕೊಳ್ಳುವ ರೀತಿ ತಿಳಿದಿದೆ. ತಿಂದರೆ ಇನ್ನೊಂದು ಹಳೆಯದನ್ನೇ ಹುಟ್ಟಿಸಿದರಾಯಿತು. ಇದಕ್ಕೇನು ಮಹಾ? ಬೇಕಾದುದು ಆಗಲಿ, ಸೃಷ್ಟಿಯನ್ನು ಮಾಡಬೇಕು. ಆದರೂ ಆದಷ್ಟು ಮಟ್ಟಿಗೆ ಅನರ್ಥವಾಗದಂತೆ ನೋಡಿಕೊಳ್ಳಬೇಕು. ಕೆಡುವುದಕ್ಕೆ ಅವಕಾಶ ಕೊಟ್ಟು ಆಮೇಲೆ ತಿದ್ದಿಕೊಳ್ಳುವುದೇನು ದೊಡ್ಡದು? ಕೆಡದಂತೆ ಮಾಡೋಣ. ಆಗ ರೇಗಿ ಮಾಡಬೇಕೆಂದಿದ್ದ ಕೆಲಸವನ್ನು ಈಗ ಸಮಾಧಾನವಾಗಿ ಮಾಡೋಣ. ಆದರೆ ಸಮಾಧಾನವಾಗಿ ಶಾಂತವಾಗಿ ಕುಳಿತರೆ ಯಾವ ಕೆಲಸವೂ ತಾನೇ ನಡೆಯುವುದು? ಪ್ರಾಣವು ವಿಜೃಂಭಿಸಬೇಕು. ಏಕಾಂಡವಾಗಿ ತಾನೇ ತಾನಾಗಿರುವ ಪ್ರಾಣವು ಒಡೆಯಬೇಕು. ಇದು ಶಾಂತವಾಗಿದ್ದರೆ ಆಗುವುದೇ? ಬಿರುಗಾಳಿಗೆ ಸಿಕ್ಕಿದ
ಸಮುದ್ರದ ಹಾಗೆ ಪ್ರಾಣಶಕ್ತಿಯು ಅಲ್ಲೋಲ ಕಲ್ಲೋಲವಾಗಿ ಎದ್ದೆದ್ದು ಕುಣಿಯದಿದ್ದರೆ ಅದೆಂತೂ ಬೇರೆಯಾಗುವುದು, ಪ್ರತ್ಯೇಕವಾಗುವುದು ಹೇಗೆ? ವಿಶ್ವಾಮಿತ್ರನಿಗೆ ದೊಡ್ಡ ಯೋಚನೆಯಾಯಿತು. ಎದ್ದೆದ್ದು ಕುಣಿಯುವುದು ಎಂದರೆ ಹೇಗೆ? ಆಗ ಅದರ ಹಿಂದಿರುವ ತನ್ನ ಅವಸ್ಥೆ ಏನು? ತಾನೂ ಪ್ರಾಣವೂ ಒಂದೇ ಅಥವಾ ಬೇರೆ ಬೇರೆಯೇ? ಪ್ರಾಣವೇ ತಾನೇನು? ಅಥವಾ ತಾನೂ ಪ್ರಾಣವನ್ನು ಕಾಣುವ ಮತ್ತೊಂದು ಚೇತನವು? ದೊಡ್ಡ ಸಮಸ್ಯೆಯೊಂದು ಹುಟ್ಟಿತು. ವಿಶ್ವಾಮಿತ್ರನು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ. ಪ್ರಾಣಶಕ್ತಿಯು ವಿಜೃಂಭಿಸುತ್ತದೆ. ಆಗ ತಾನು ಆ ಪ್ರಾಣದಿಂದ ಬೇರೆಯಾಗಿ ಕುಳಿತುಕೊಳ್ಳಲಾರದೆ ತಪಸ್ವಿಯು ಪ್ರಾಣವೇ ತಾನು ಎಂದುಕೊಂಡು ಬಿಡುತ್ತಾನೆ. ಆತನ ಪ್ರಾಣಶಕ್ತಿಯು ಬೀಸುವ ಗಾಳಿಯಲ್ಲಿ ಹರಿಯುವ ನೀರಿನಲ್ಲಿ ಇವನು ಕುಳಿತಿರುವ ನೆಲದಲ್ಲಿಯೇ ಬೆರೆತು ಹೋಗುತ್ತದೆ. ಹಾಗೆ ಚದರುವುದನ್ನು ನಿರೋಧಿಸಿದರೆ ಕಿಡಿಯಾಗಿ ಹೊರಚೆಲ್ಲುತ್ತದೆ. ಹರಿಯಬಿಟ್ಟರೂ ಹಿಡಿದು ನಿಲ್ಲಿಸಿದರೂ ಅದು ತಾನು ಒಂದೆಯೋ ಬೇರೆ ಬೇರೆಯೋ ಅದು ಮಾತ್ರ ತಿಳಿಯದು. ಹೀಗೆಯೇ 2-3 ತಿಂಗಳು ಕಳೆದು ಹೋಗಿದೆ. ವಿಶ್ವಾಮಿತ್ರನಿಗೆ ಏನಾದರೂ ಆಗಲಿ, ಹಿಡಿದು ಕುಳಿತು ಎಲ್ಲವನ್ನೂ ಸಾಧಿಸೋಣ ಎಂಬ ಮನಸ್ಸು ಆಗಲೊಲ್ಲದು. ಆತನಿಗೆ ಹೊರಗಿನ ಸೃಷ್ಟಿಯನ್ನು ಬಿಟ್ಟು ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು ಏಕೋ ಬೇಡ. ಹಾಗೆಂದು ಒಳಗಿನ ಯೋಚನೆಯನ್ನು ಬಿಟ್ಟು ಹೊರಗಿನ ಮನಸ್ಸಿನಲ್ಲಿ ಸುಖವಾಗಿ ಇದ್ದೂ ಬಿಡಲಾರೆ. ಹೀಗೆ ಮನಸ್ಸು ಒಳಕ್ಕೂ ಹೊರಕ್ಕೂ ತುಯ್ದಾಡುತ್ತಿದೆ. ಒಂದಿಷ್ಟು ಹೊತ್ತು ಅಂತರ್ಮುಖಿಯಾಗಿ ಪ್ರಾಣದೊಡನೆ ಆಟವಾಡುತ್ತಾನೆ. ಮತ್ತೆ ಬಹಿರ್ಮುಖಿಯಾಗಿ ಅದರ ಫಲವೇನಾಯಿತು ಎಂದು ನೋಡಲು ಕಣ್ಣು ಬಿಡುತ್ತಾನೆ. ಕೊನೆಗೆ ಒಂದು ದಿನ ವಿಶ್ವಾಮಿತ್ರನಿಗೆ ಮನಸ್ಸಿಗೆ ಏಕೋ ಏನೋ ಒಂದು ಬಿಗಿ ಹುಟ್ಟಿದೆ. ಈ ದಿನ ಬೇಕಾದುದಾಗಲಿ, ಈ ವಿಷಯವನ್ನು ಇತ್ಯರ್ಥ ಮಾಡಬೇಕು. ನಾಳೆಯ ದಿನ ಹುಣ್ಣಿಮೆ, ಜಗತ್ತೆಲ್ಲವೂ ಕಲಾಪೂರ್ಣವಾಗಿರುವ ದಿನ. ಈ ದಿನ ಕಲೆಗಳು ಪೂರ್ಣವಾಗುವುದಕ್ಕೆ ನುಗ್ಗುವ ದಿನ. ಈ ಹೊತ್ತು ಏನಾದರೂ ಆಗಲಿ ಕುಳಿತು ಬಿಡಬೇಕು ಎನ್ನಿಸಿತು. ಆದರೂ ಏನೋ ವಿಘ್ನವೂ ಬರುವುದು, ಕಾರ್ಯವು ಪೂರ್ಣವಾಗುವುದಿಲ್ಲ ಎಂದು ಯಾವುದೋ ಒಳದನಿ ಅಸ್ಪಷ್ಟವಾಗಿ ನುಡಿಯುತ್ತದೆ. ಮೌನೀಂದ್ರನು ಅದನ್ನು ಗಮನಿಸಿಯೂ ಗಮನಿಸದಂತೆ ವಿಘ್ನವೆಂದರೇನು, ಅದೂ ನಮಗೆ ಅನುಕೂಲವೇ ಆಗುವಂತೆ ನೋಡಿಕೊಂಡರಾಯಿತು. ಬರಲಿ, ಯಾವ ಅಡ್ಡಿ ಬರುವುದೋ ಬರಲಿ. ನಾನು ವಿಶ್ವಕ್ಕೆ ಮಿತ್ರನಾಗಿರುವಾಗ, ನನಗೆ ಜಡಚೇತನಗಳಲ್ಲೆಲ್ಲ ಮೈತ್ರಿಯೊಂದೇ ಭಾವವಾಗಿರುವಾಗ ಯಾವ ಅಡ್ಡಿಯು ಬಂದರೇನು, ಅದೂ ನನಗೆ ಅನುಕೂಲವೇ ಆಗುವುದು ಎಂದು ನಂಬಿಕೆಯಿಂದ ಅದನ್ನು ಅತ್ತ ನಿವಾರಿಸುತ್ತಾನೆ. ಕೊನೆಗೆ ಸಂಧ್ಯೆಯನ್ನು ಪೂರೈಸಿಕೊಂಡು ತನ್ನ ಗುಡಿಸಿಲಿನಲ್ಲಿ ಕುಳಿತಿದ್ದಾನೆ. ಮೂಡಲ ಕೊನೆಯಿಂದ ನೊಗದಷ್ಟು ಮೇಲೆದ್ದಿರುವ ಚಂದ್ರನು ಉದಯ ಕಾಲದ ಕೆಂಪು ಕೊಂಚವೂ ಉಳಿಯದಂತೆ ತೊಳೆದಿರುವ ಬೆಳ್ಳಿಯ ಬಿಳುಪಿನಿಂದ ಲೋಕಕ್ಕೆಲ್ಲ ಮಿರುಗಿಟ್ಟು ಬೆಳಗುತ್ತಿದ್ದಾನೆ. ಧ್ಯಾನಾಸಕ್ತಿಯು ಬಲಿತು ಹಾಗೇ ಅಷ್ಟು ಹೊತ್ತು ಚಂದ್ರನನ್ನೇ ಕುಳಿತು ಧ್ಯಾನಿಸುತ್ತಿದ್ದು ಕೋರುತ್ತಿರುವುದೂ ಇದೇ ಸಿದ್ಧಿ. ಸೃಷ್ಟಿಕಾಲದ ಉಲ್ಬಣ ಉದ್ರೇಕಗಳಿಲ್ಲದೆ ಶಾಂತವಾದ ಮನಸ್ಸಿನಿಂದ ಶಾಂತವಾದ ಸೃಷ್ಟಿಯನ್ನು ಮಾಡಬೇಕು. ಅದೂ ಲೋಕ ಕಲ್ಯಾಣಕ್ಕೆ ಆಗಬೇಕು ಎಂದು ಗಟ್ಟಿಯಾಗಿ ಹೇಳಿದನು. ಆತನು ಗಟ್ಟಿಯಾಗಿ ಮಾತನಾಡಿ ಎಷ್ಟೋ ದಿನವಾಗಿತ್ತು. ತನ್ನ ಧ್ವನಿಯೇ ಆದರೂ ಅದರಲ್ಲಿ ಏನೋ ವಿಲಕ್ಷಣವಾಗಿರುವಂತೆ ತೋರಿ ಇನ್ನೂ ಒಮ್ಮೆ ಅದೇ ಮಾತು ನುಡಿದನು. ಇನ್ನೂ ಚೋದ್ಯವಾಗಿ ಇನ್ನೂ ಒಂದು ಸಲ ನುಡಿದನು. ಒಂದಕ್ಕಿಂತ ಇನ್ನೊಂದು ಸಲ ಗಟ್ಟಿಯಾಗಿದ್ದು ಶಬ್ದ ತರಂಗಗಳು ಗುಡಿಸಲನ್ನು ತುಂಬಿ ಹೊರಬಿದ್ದು ಸುತ್ತಮುತ್ತೆಲ್ಲ ಹರಡಲು ಓಡಿ ಹೋಗದೆ ಗುಡಿಸಲಿನಲ್ಲಿಯೇ ನಿಂತಿರುವಂತೆ ಭಾಸವಾಯಿತು. ಇನ್ನೂ ಆ ಶಬ್ದ ತರಂಗಗಳು ಗಾಳಿಯಲ್ಲಿ ಜೀರ್ಣವಾಗುತ್ತಿದ್ದ ಹಾಗೆಯೇ ಅದಕ್ಕಿಂತ ಮುಂಚೆಯೇ ವೀಣಾನಾದವಾಗಿ ಪರಿಣಮಿಸಿ ಮತ್ತೊಂದು ರೂಪ ಪಡೆದು ಹಿಂದಿರುಗಿ ಬಂದಂತೆ ವಿಶ್ವಾಮಿತ್ರನಿಗೆ ಇನ್ನೊಂದು ಮಾನವ ಧ್ವನಿ ಕೇಳಿಸಿತು. ಅದು ದೇವಲೋಕದಲ್ಲಿ ಮಾತ್ರ ಸಾಧ್ಯ. ಧ್ವನಿ ಸ್ಪಷ್ಟವಾಗಿತ್ತು. ಇತರರು ಯಾರೂ ಇಲ್ಲದೆ ಏಕಾಂತವೆಂದು ನಂಬಿದ್ದ ಮನಸ್ಸು ಚಮಕಿತವಾಗಿ ಅತ್ತ ತಿರುಗಿತು. ಒಂದು ಹೆಣ್ಣು ಗುಡಿಸಲಿನ ಬಾಗಿಲಿನಲ್ಲಿ ನಿಂತಿದೆ. 31ನೆಯ ತರಂಗ. ವಿಶ್ವಾಮಿತ್ರನು ಕೇಳಿದನು, ಭೂಮಿಯಲ್ಲೇಕೆ ಸಾಧ್ಯವಿಲ್ಲ? ಧ್ವನಿ
ಗಡುಸಾಗಿತ್ತು. ತನ್ನ ಆಜ್ಞೆಯನ್ನು ಪ್ರತಿಭಟಿಸಿದ ಆಳಿನ ಮೇಲೆ ಅರಸನು ರೇಗಿ ಕೂಗುವಂತಿತ್ತು. ಬಂದಿದ್ದವಳು ನಕ್ಕು ಹೇಳಿದಳು, ಮುನೀಂದ್ರ, ತಾವು ಯಾವ ಅಧಿಷ್ಠಾನದಲ್ಲಿ ಇರುವಿರಿ ಎಂಬುದನ್ನು ಗಮನಿಸಿದಿರಾ? ರಜೋಗುಣದ ಕ್ಷೇತ್ರದಲ್ಲಿ ರಜೋಗುಣವಿಲ್ಲದೆ ಸೃಷ್ಟಿಯಂತೂ ಸಾಧ್ಯ. ಅಲ್ಲದೆ ಸೃಷ್ಟಿ ಎಂದರೆ ಒಂದು ಪ್ರಾಣವು ಒಡೆದು ಎರಡಾಗುವುದು. ಭೂಮಿಯಲ್ಲಿ ಪ್ರಾಣವು ಒಡೆದು ಎರಡಾಗಲು ಕ್ಷೇತ್ರವೊಂದು ಬೇಕು. ಕ್ಷೇತ್ರವಿಲ್ಲದೆ ಪ್ರಾಣವು ಅನೇಕವಾಗುವುದು ದೇವಲೋಕದಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದಲೇ ಅಲ್ಲಿನವರು ಅಯೋನಿಜರು. ಮಾತಿನಲ್ಲಿ ಒಲಿಸಿಕೊಳ್ಳಬೇಕೆಂಬ ಆಸೆಯಿತ್ತು. ಉರಿಯುತ್ತಿರುವ ಬೆಂಕಿಯೂ ಸಮಾಧಾನವಾಗಿ ಪ್ರಸನ್ನವಾಗಬೇಕು. ಹಾಗೆ ಮಾಡುವ ಶಾಂತಿಯಿತ್ತು. ಮುನಿಯ ಮನಸ್ಸು ಮಡದಿಯ ಮುಖವನ್ನು ನುಡಿತು. ಮಾತಿನ ಶಾಂತಿಯಿಂದ ತಾನು ಶಾಂತವಾಗಿ ಆಕೆಯ ಸ್ವರೂಪ ದರ್ಶನದಿಂದ ಪ್ರಸನ್ನವಾಗಿ ತನಗೆ ಬೇಕಾದ ವಿಷಯವನ್ನು ತಿಳಿಸಿದಳೆಂದು ಕೃತಜ್ಞವಾಗಿ ಆಕೆಯನ್ನು ವಿಶ್ವಾಸದಿಂದ ಗೌರವದಿಂದ ಮಾತನಾಡಿಸಿತು. ಮುನಿಯು ಆಕೆಯನ್ನು ಒಳಕ್ಕೆ ಬರಬೇಕೆಂದು ಕರೆದು ಕುಳಿತುಕೊಳ್ಳುವುದಕ್ಕೆ ತಾನು ಹಾಸಿಕೊಂಡಿದ್ದ ಆಜಿನವನ್ನು ಕೊಟ್ಟನು. ಆಕೆಯೂ ಬಂದು ಕುಳಿತುಕೊಂಡಳು. ವಿಶ್ವಾಮಿತ್ರನಿಗೆ ಆಕೆಯ ದಿವ್ಯ ಸ್ವರೂಪವನ್ನು ಅಷ್ಟು ಕಾಲ ಕಣ್ಣಿಟ್ಟು ನೋಡಬೇಕು ಎಂದು ಆಸೆ. ಹಾಗೆಯೇ ಆಕೆ ಯಾರು ಎಂದು ವಿಚಾರಿಸಬೇಕೆಂಬ ಕುತೂಹಲ. ಆದರೆ ತನಗೆ ಬೇಕಾದ ವಿಷಯವು ಎಲ್ಲಿ ತಪ್ಪಿ ಹೋಗುವುದೋ ಎಂದು ದಿಗಿಲು. ಅದರಿಂದ ತನ್ನ ಆಸೆ ಕುತೂಹಲಗಳನ್ನು ಬದಿಗಿಟ್ಟು ವಿಷಯವನ್ನು ಮುಂದುವರಿಸಿದನು. ತಮ್ಮ ಅಲೌಕಿಕ ರೂಪವೂ ಅಗಾಧವಾದ ಜ್ಞಾನವೂ ವಿಸ್ಮಯಜನಕವಾಗಿದೆ. ತಮಗೆ ಅತಿಥಿಗೆ ಸಲ್ಲುವ ಉಪಚಾರವೂ ಸಲ್ಲಬೇಕಾಗಿದೆ. ಕುಶಲ ಪ್ರಶ್ನೆಗಳು ನಡೆಯಬೇಕಾದುದೂ ವಿಹಿತ. ದಯವಿಟ್ಟು ಅದನ್ನೆಲ್ಲ ಇನ್ನಷ್ಟು ಹೊತ್ತಾದ ಮೇಲೆ ನಡೆಸಲು ಅಪ್ಪಣೆ ಕೊಟ್ಟು ತಾವು ಆಡಿದ ಮಾತನ್ನು ಬೆಳೆಸಿ. ಏಕವು ಅನೇಕವಾಗಲು ಭೂಮಿಯಲ್ಲಿ ಕ್ಷೇತ್ರವು ಏಕೆ ಬೇಕೇ ಬೇಕು? ದೇವಲೋಕದಲ್ಲಿ ಕ್ಷೇತ್ರದ ಅಗತ್ಯವಿಲ್ಲ ಎನ್ನುವುದು ಹೇಗೆ? ಅದನ್ನಷ್ಟು ವಿವರವಾಗಿ ಹೇಳಿ. ಬಂದವಳು ನಕ್ಕು ಹೇಳಿದಳು, ಆಪೋದೇವಿಯರ ಅನುಗ್ರಹವನ್ನು ಸಂಪಾದಿಸಿಕೊಂಡ ಮಹರ್ಷಿಗಳಿಗೆ ನಾನು ಹೇಳಬೇಕಾದುದು ಬಹಳ ಕೊಂಚ. ಆದರೂ ಅದನ್ನು ಅಪ್ಪಣೆ ಎಂದು ಶಿರಸ ಗೌರವಿಸಿ ಹೇಳುವೆನು. ನನ್ನನ್ನು ಸಂಬೋಧಿಸುವಾಗ ತಾವು ತಮ್ಮನ್ನು ಎಂದು ಗೌರವದಿಂದ ಮಾತನಾಡಿಸುವುದು ಬೇಡ. ನನ್ನನ್ನು ಮಾತನಾಡಿಸುವವರೆಲ್ಲ ನೀನು ಎಂದು ಏಕವಚನದಲ್ಲಿಯೇ ಸಂಬೋಧಿಸುವುದು. ಅದರಿಂದ ನನ್ನನ್ನು ಹಾಗೆ ನುಡಿಸಿದರೆ ನನಗೆ ನೆಮ್ಮದಿ. ಮುನೀಂದ್ರನಿಗೆ ಸಂಕೋಚವಾಯಿತು. ಆದರೂ ವಿಷಯ ಲೋಭದಿಂದ ಆ ಸಾಮೀಪ್ಯತೆಯನ್ನು ಒಪ್ಪಿಕೊಂಡು ಆಗಲಿ ಹೇಳು ಎಂದನು. ಸೃಷ್ಟಿಯಲ್ಲಿ ಪಂಚಭೂತಗಳೇ ಆಧಾರ. ದೇಹವನ್ನು ಕಟ್ಟುವುದೆಲ್ಲ ಆ ಭೂತಗಳಿಂದ. ಈ ಭೂಮಿಯಲ್ಲಿ ಪೃಥ್ವೀಭೂತ ಪ್ರಧಾನವಾದ ದೇಹ. ಪೃಥ್ವೀಭೂತವು ಕ್ಷೇತ್ರಾಂತರವಿಲ್ಲದೆ ಏಕವು ಅನೇಕವಾಗುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಅದರಿಂದ ಅಷ್ಟೇ ವಿಶ್ವಾಮಿತ್ರನಿಗೆ ಆ ವಾದ ಒಪ್ಪಿತು. ಸರಿ, ಪೃಥ್ವೀದೇವಿಯನ್ನು ಪ್ರಾರ್ಥಿಸಿ ಮುಂದಿನ ಕೆಲಸ ಎನ್ನಿಸಿ ಬಂದವರ ಕಡೆಗೆ ಮನಸ್ಸು ತಿರುಗಿತು. ಒಂದು ಗಳಿಗೆ ಆ ವಿಷಯವನ್ನು ವಿಮರ್ಶಿಸುತ್ತಿದ್ದು ಬಹಿರ್ಮುಖವಾಗಿ ಆಯಿತು. ತಾವು ಅಲ್ಲ, ನೀನು ಯಾರು ಎಂದು ಕೇಳಿತು. ನಾನು ಇಂದ್ರದೂತಿ. ವಿಶ್ವಾಮಿತ್ರನಿಗೆ ಥಟ್ಟನೆ ಇಂದ್ರನು ಹೇಳಿದ್ದ ಸ್ವರ್ಗವೇ ನಿನ್ನ ಬಳಿಗೆ ಬಂದರೆ ಎಂಬ ಮಾತು ನೆನಪಾಯಿತು. ಸ್ವರ್ಗವು ಭೋಗಾಲಯ ನಿಜ. ಆದರೆ ಆ ಭೋಗಾಲಯವು ಜಡ ಭೋಗ ಸಾಮಗ್ರಿಯನ್ನು ಕೊಡುವ ಕಾಮಧೇನು. ಸಂತಾನಾದಿಗಳ ರೂಪವಾಗಿ ತನ್ನ ಬಳಿಗೆ ಬರಬಹುದು ಎಂದುಕೊಂಡಿದ್ದ ಆತನಿಗೆ ಸರ್ವೇಂದ್ರಿಯ ಸುಖ ಸಾಧನವಾದ ಸ್ತ್ರೀ ರೂಪವಾಗಿ ಬರಬಹುದು ಎಂಬ ಯೋಚನೆಯು ದೂರದಲ್ಲಿಯೂ ಸುಳಿದಿರಲಿಲ್ಲ. ಆತನ ಮನಸ್ಸು ಕಲಕಿ ಹೋಯಿತು. ಮನಸ್ಸಿನ ಒಳಗೆ ಅಡಗಿದ್ದ ಏನೇನೋ ಆಶಾವಾಸನೆಗಳೆಲ್ಲ
ಅಂಕುರಿತವಾಗಿ ಆತನಿಗೆ ಅರಿವಾಗುವುದಕ್ಕೆ ಮುಂಚೆಯೇ ಮಹಾವೃಕ್ಷಗಳಾಗಿ ಫಲಭರಿತಗಳಾಗಿ ಹೋದುವು. ಆತನು ಅದನ್ನೆಲ್ಲ ಹಾಗೆಯೇ ಸಂವರಿಸಿಕೊಂಡು ಏನೇನೋ ಭಾವಗಳನ್ನೆಲ್ಲ ಸ್ಪಷ್ಟವಾಗಿ ಹಾಗೂ ಅಸ್ಪಷ್ಟವಾಗಿ ಸೂಚಿಸುವ ವಿಚಿತ್ರ ಧ್ವನಿಯಿಂದ ಹಾಗಾದರೆ ಎಂದನು. ಆ ವಿಚಿತ್ರ ಹೆಣ್ಣು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಹೌದು ಎಂದು ನಕ್ಕು ತಲೆಬಾಗಿತು. ನಗುವು ಸುತ್ತಮುತ್ತಲಿನ ಗುಡಿಸಲನ್ನು ಬೆಳಗಿ ರತ್ನದೀಪರಂಜಿತವಾದ ಸಾಮ್ರಾಟನ ಶಯ್ಯಾಗೃಹವೋ ಎನ್ನುವಂತೆ ಮಾಡಿತು. ಬಾಗಿದ ತಲೆಯೂ ಅದೇ ಭಾವವನ್ನು ಬೃಹತ್ತಾಗಿ ಮಾಡಿ ತೋರಿಸುವ ದೇಹದ ಮುದ್ರೆಯೂ ಒಪ್ಪಿಸಿಕೊಂಡಿದ್ದೇನೆ, ಒಪ್ಪಿಸಿಕೋ ಎಂದು ಬಾಯಿ ಬಿಟ್ಟು ನುಡಿದಂತೆ ನಿರ್ಮಲವಾದ ರನ್ನಗನ್ನಡಿಯಲ್ಲಿ ಪ್ರತಿಬಿಂಬಿಸುವ ಮುಖದಷ್ಟು ಸ್ಪಷ್ಟವಾಗಿ ಹೇಳುತ್ತಿದೆ. ವಿಶ್ವಾಮಿತ್ರನಿಗೆ ಏನು ಮಾಡಬೇಕೋ ತೋರಲಿಲ್ಲ. ಕುಳ್ಳಿರಲು ಆಗದೆ ಎದ್ದು ಬಿಟ್ಟನು. ಬಹುದಿನದಿಂದ ಸಂಯಮದಲ್ಲಿದ್ದ ಮನಸ್ಸು ಸುಲಭವಾಗಿ ಪರವಶವಾಗದೆ ಸೆಟೆದು ನಿಂತಿರುವುದನ್ನು ತೋರುವುದಕ್ಕೋ ಎಂಬಂತೆ ದೇಹವೂ ನಿಡಿದಾಗಿ ನಿಂತಿದೆ. ಸ್ತ್ರೀ ಸಾನ್ನಿಧ್ಯದಿಂದ ಸಹಜವಾಗಿ ತಲೆದೋರಿದ ಚಾಂಚಲ್ಯವನ್ನು ನಿಗ್ರಹಿಸಲು ಚಿತ್ತದಲ್ಲಿ ವಿಜೃಂಭಿಸಿದ ಸಂಯಮದ ತೇಜಸ್ಸನ್ನು ಸಹಿಸಲಾರದೆ ಸಂತಪ್ತವಾದಂತೆ ದೇಹಕ್ಕೆ ಏಕೋ ಸೆಕೆಸೆಕೆಯಾಗುತ್ತಿದೆ. ಆ ಗುಡಿಸಿಲಿನಲ್ಲಿ ನಿಲ್ಲಲಾರದೆ ಎದ್ದು ಈಚೆಗೆ ಬಂದನು. ಹೆಣ್ಣು ತಾನೂ ಎದ್ದು ತಾನು ಕುಳಿತಿದ್ದ ಆಸನವನ್ನು ತೆಗೆದುಕೊಂಡು ಅದರ ಮೇಲಿರಬಹುದಾದ ಧೂಳನ್ನು ನಯವಾಗಿ ನಾಜೂಕಾಗಿ ಒದರಿ ಅದನ್ನು ಹಾಗೆಯೇ ಮಡಿಸಿ ಕೈಯಲ್ಲಿ ಹಿಡಿದುಕೊಂಡು ತಾನೂ ಆತನ ಹಿಂದೆಯೇ ಈಚೆಗೆ ಬಂತು. ವಿಶ್ವಾಮಿತ್ರನಿಗೆ ಮನಸ್ಸು ಒಡೆದು ಎರಡು ಪಾಲಾಗಿದೆ. ಹಿಂದೆ ಭೋಗೈಕ ಸ್ಥಾನನಾಗಿ ರತ್ನಹಾರಿಯಾಗಿ ರಾಜನಾಗಿದ್ದ ಕಾಲದ ಭೋಗವಾಸನೆಗಳೆಲ್ಲವೂ ಮತ್ತೆ ಪ್ರಬುದ್ಧವಾಗಿವೆ. ಭಲೆ ವಿಶ್ವಾಮಿತ್ರ, ಇನ್ನು ಯಾರಿಗುಂಟು ಈ ಸೌಭಾಗ್ಯ? ಯಾವ ಲೋಭಕ್ಕಾಗಿ ಎಲ್ಲರೂ ಸ್ವರ್ಗವನ್ನು ಬಯಸುವರೋ ಆ ಸ್ವರ್ಗ ಸೌಖ್ಯವೇ ನಿನ್ನನ್ನು ಹುಡುಕಿಕೊಂಡು ಬಂದಿದೆ. ಇನ್ನೇನಾಗಬೇಕು? ಯಾವ ಸ್ವರ್ಗಕ್ಕಾಗಿ ತ್ರಿಶಂಕುವು ಒದ್ದಾಡಿದನೋ ಆ ಸ್ವರ್ಗವೇ ಒಲಿದು ನಿನ್ನಲ್ಲಿಗೆ ಬಂದಿದೆ. ಈಗ ಏನು ಮಾಡುವೆ ಎಂದು ಒಂದು ಮನಸ್ಸು. ಇನ್ನೊಂದು, ಬ್ರಹ್ಮತೇಜೋಮೂರ್ತಿಯಾಗಿರುವ ವಸಿಷ್ಠನನ್ನು ಕಣ್ಣು ಮುಂದೆ ಇಟ್ಟು ನೀನು ಆಗಬೇಕು ಎಂದಿರುವುದು ಇದು, ಅದಾದರೆ ಇದಿಲ್ಲ ಎನ್ನುತ್ತದೆ. ಹೀಗೆ ಎರಡು ಮನಸ್ಸುಗಳೂ ಹೋರಾಟ ಅಷ್ಟು ಕಾಲ ನಡೆಸಿವೆ. ಎರಡು ಮಹಾಗಜಗಳು ಒಂದನ್ನೊಂದು ತಳ್ಳಿ ಆರ್ಭಟಿಸಿ ನುಗ್ಗಿ ಹೋರಾಡುವಂತೆ ಎರಡೂ ಹೋರಾಡಿವೆ. ಕೊನೆಗೆ ಸದ್ಯದ ಸೌಖ್ಯಕ್ಕಿಂತ ಭವಿಷ್ಯತ್ತಿನ ಶ್ರೇಯಸ್ಸೇ ದೊಡ್ಡದು ಎಂಬುದಾಗಿ ವಿಶ್ವಾಮಿತ್ರನ ಮನಸ್ಸು ಸ್ಥಿರವಾಗುತ್ತಿದೆ. ಬಿರುಗಾಳಿಯಲ್ಲಿ ಬಿದ್ದೇಳುತ್ತಿದ್ದ ಕಡಲು ಬಿರುಗಾಳಿಯು ನಿಂತ ಮೇಲೂ ಒಂದಷ್ಟು ಹೊತ್ತು ಅಲ್ಲೋಲ ಕಲ್ಲೋಲವಾಗಿರುವಂತೆ ಶ್ರೇಯಸ್ಸಿನ ಹಾದಿ ಹಿಡಿದರೂ ಮನಸ್ಸಿನ ಅಸ್ಪೃಶ್ಯ ಅಸ್ಥೈರ್ಯ ಮಾಯವಾಗುವುದಕ್ಕೆ ಅಷ್ಟು ಹೊತ್ತು ಹಿಡಿಯಿತು. ಚಂದ್ರನು ಇನ್ನಷ್ಟು ಹೊತ್ತಾದರೆ ನೆತ್ತಿಯ ಮೇಲೆ ಬರುವನು. ಸಿಂಹಾಸನದ ಮೇಲಿರುವ ಶ್ವೇತಛತ್ರದ ನೆರಳಿನಂತೆ ವಿಶ್ವಾಮಿತ್ರನು ನಿಂತಿರುವ ಮರದ ನೆರಳು ನೇರವಾಗಿ ತಲೆಯ ಮೇಲೆ ಬೀಳುವುದು. ಸಂಯಮಿಯೋ ಸಮ್ರಾಟನು ಎಂಬ ಯುದ್ಧದಲ್ಲಿ ಸಮ್ರಾಟನಿಗೆ ಸೋಲಾಗಿದೆ, ಸಂಯಮಿಗೆ ಗೆಲುವಾಗಿದೆ. ಸಂಯಮಿಯು ದೇಹಾದ್ಯಂತವೂ ತಲೆದೋರಿದ್ದ ಕ್ಷೋಭೆಯನ್ನೆಲ್ಲ ತುಳಿದು ಸ್ಥಿರನಾಗಿ ನಿಂತು ಏನೋ ಬಲು ಹೊತ್ತಿನಿಂದ ತನಗೂ ಅವಳಿಗೂ ನಡೆಯುತ್ತಿದ್ದ ವಾದವನ್ನು ಉಪಸಂಹಾರ ಮಾಡುವವನಂತೆ ನುಡಿದನು. ಮಾತಿನಲ್ಲಿ ಮಾಧುರ್ಯವಿತ್ತು, ತೀವ್ರತೆ ಇರಲಿಲ್ಲ. ನಿಷ್ಠುರವಿರಲಿಲ್ಲ, ಸೌಜನ್ಯವಿತ್ತು. ಅಲೆ ಇರಲಿಲ್ಲ, ನೆಲೆ ಇತ್ತು. ಒಡಕು ಇರಲಿಲ್ಲ, ತುಂಬು ತಾನೇ ತಾನಾಗಿತ್ತು. ನನಗೆ ಬೇಕಿಲ್ಲ ಹಾಗೆಂದು ಹೇಳುತ್ತಾ ಏನೋ ಅನ್ಯಮನಸ್ಕನಾದಂತೆ
ತನ್ನ ದೇಹದ ಭಾರವನ್ನು ತಾನೇ ತಡೆಯಲಾರದವನಂತೆ ಧೊಪ್ಪನೆ ಬಿದ್ದು ಹೋಗುವವನಂತೆ ವಿಶ್ವಾಮಿತ್ರನು ಥಟ್ಟನೆ ಕುಳಿತನು. ಆ ಮಾತನಾಡುವ ಪ್ರಯತ್ನದಲ್ಲಿ ದೇಹದಲ್ಲಿದ್ದ ಶಕ್ತಿಯೆಲ್ಲ ವ್ಯಯವಾಗಿ ದೇಹವು ನಿಶ್ಶಕ್ತಿಯಾದಂತೆ ಇತ್ತು. ಅಷ್ಟರೊಳಗಾಗಿ ಹೆಣ್ಣು ಮುಂದೆ ಬಂದು ಬೀಳುವ ದೇಹಕ್ಕೆ ತನ್ನ ದೇಹವನ್ನು ಒತ್ತೆಕೊಟ್ಟು ಕೈಯಲ್ಲಿದ್ದ ಆಸನವನ್ನು ಹಾಸಿ ಆತನನ್ನು ಮೆಲ್ಲಗೆ ಕುಳ್ಳಿರಿಸಿದಳು. ಅವಳು ಮಾಡಿದ ಉಪಚಾರದ ಸೊಗಸನ್ನು ಅರಿಯಲು ಆತನಿಗೆ ಮೈಮೇಲೆ ಅರಿವೇ ಇರಲಿಲ್ಲ.